ರಾಕ್ ಫಾಸ್ಫೇಟ್ ನಾನು ಹೇಳ್ತೇನೆ ಸುಲಭದಲ್ಲಿ. ಎಲ್ಲರೂ ಕೇಳಿದರೆ ಎಂಥದ್ದು ಹಾಕಿದೆ, ನಾನು 1 kg 1 ಚೀಲ ಯೂರಿಯಾ, 1 ಚೀಲ ರಾಕ್ ಫಾಸ್ಫೇಟ್, 1 ಚೀಲ ಪೊಟ್ಯಾಶ್ ಮಿಕ್ಸ್ ಮಾಡಿದ್ದೇನೆ, 3/4 kg ಹಾಕಿದ್ದೇನೆ ಅಂತ ಹೇಳಿ. ರಾಕ್ ಫಾಸ್ಫೇಟಲ್ಲಿ ಯಾವುದೇ ಗುಣಮಟ್ಟ ಇಲ್ಲ. ಈಗ ಮೊರಕ್ಕೋದ ಬೆಸ್ಟ್ ರಾಕ್ ಫಾಸ್ಫೇಟು ಎಷ್ಟೋ ವರ್ಷದಿಂದ ಅದನ್ನು ನಿಲ್ಲಿಸಿದ್ದಾರೆ. ಮಸೂರಿ ಫಾಸ್ ಅಂತೇಳಿ ಮೊದಲು ಬರ್ತಾ ಇತ್ತು, ಅದನ್ನು ನಿಲ್ಲಿಸಿದ್ದಾರೆ. ಈಗ ಸಿಕ್ಕಿದ್ದು ಉದಯಪುರ, ಆಚೆದು ಈಚೆದು ಅಂತೇಳಿ ಕೇಳಿದರೆ ಉದಯಪುರದ ಎಲ್ಲಿ ಸಹ ರಾಕ್ ಫಾಸ್ಫೇಟಿನ ಗಣಿಗಳಿಲ್ಲ. ಅದು ಎಂತ ಇದ್ದರೂ ಮಾರ್ಬಲ್ ಇರ್ಬೋದು, ನಮ್ಮ ಕಡಪ ಕಲ್ಲಿರ್ಬೋದು, ಅಂಥ ಕಲ್ಲಿನ ಪುಡಿಯನ್ನು ಸಹ, ಯಾಕೆಂತ ಕೇಳಿದರೆ ಅದರಲ್ಲಿ ಸಹ ಉಂಟು. ನೀವು ಯಾವುದೇ ಮಣ್ಣನ್ನು, ನಮ್ಮ ಮಣ್ಣನ್ನು ಈಗ ನೋಡಿದರೂ ಸಹ, ನನಗೆ ಮೊನ್ನೆ ನನ್ನ ಸ್ನೇಹಿತರು ರಮೇಶ್ ಒಂದು ಇದು ಕೊಟ್ಟಿದ್ದರು, ಅಲ್ಲಿ ನೋಡಿದರೆ ಅವರ ಮಣ್ಣಲ್ಲಿ 10% ಜಾಸ್ತಿ ಅಲ್ಲ, ಎಷ್ಟು ಶೇಕಡಕ್ಕಿಂತ ಜಾಸ್ತಿ ಪರ್ಸೆಂಟ್ ನೆನಪಿಲ್ಲ ನನಗೆ, ಹೈ ಲೆವೆಲ್ ಫಾಸ್ಫರಸ್ ಇದೆ. ಅಂಥ ಮಣ್ಣನ್ನು ಸಹ ನಮಗೆ ತಂದು ಕೊಡ್ತಾ ಇದ್ದಾರೆ. ಆ ಫಾಸ್ಫರಸ್ ಎಷ್ಟು ಫೈನು ನುಣುಪಾಗಿದೆಯೋ, 300 ಮೈಕ್ರಾನ್ ಬರುವುದಿಲ್ಲ, 100 ಮೈಕ್ರಾನ್ ಬಂದರೂ ಸಹ ಅದು ಒಳ್ಳೆಯದು. ಆದರೆ ಇದರ ಗುಣಮಟ್ಟ ಖಂಡಿತವಾಗಿಯೂ ಇಲ್ಲ. ಯಾವತ್ತೂ ನಿಮಗೆ ಇಂಥ ಗುಣಮಟ್ಟ ಇಲ್ಲದ ಈ ಡೋಲೋಮೈಟ್ಸ್ ಹಾಗೆ ಆಗ್ತಾ ಇದೆ. ಡೋಲೋಮೈಟಿಗೆ ಸುಲಭದ ಬರುವಂಥದ್ದು ಮಿಕ್ಸ್ ಅಂತ ಹೇಳುವಂಥದ್ದು ನಮ್ಮ ಪೇಪರ್ ಇಂಡಸ್ಟ್ರಿ ಮತ್ತು ಸ್ಟೀಲ್ ಇಂಡಸ್ಟ್ರಿಯ ಬೈ ಪ್ರಾಡಕ್ಟ್. ಒಂದು ಸಲ ಇವರು ನಮ್ಮ MCFನವರು ತರ್ತಾ ಇದ್ದರು ಸೆಟ್ರೇಟ್ ಅಂತೇಳಿ, ಅದು ಬಂದದ್ದು ಸ್ಟೀಲ್ ಇಂಡಸ್ಟ್ರಿಯ ಬೈ ಪ್ರಾಡಕ್ಟ್. ಯಾಕೆಂತ ಕೇಳಿದರೆ MCFನ ಈಗ ಮೊನ್ನೆ ರಿಟೈರ್ ಆಗಿದ್ದಾರೆ ಅವರು, ನನ್ನ ತೀರಾ ಆತ್ಮೀಯರವರು. ಅವರು ತರಿಸ್ತಾ ಇದ್ದರು, ಹಾಕ್ತಾಯಿದ್ರು, ಅವರಿಗೆ ಕಂಪ್ಲೇಂಟ್ ಬಂದು ನಿಲ್ಲಿಸಿದ್ರು ಅವರು. ಈಗ ಹರಳು ರೂಪದ ಡೋಲೋಮೈಟ್ ಎಲ್ಲರೂ ಮಾಡ್ತಾ ಇದ್ದಾರೆ, ಅದು ರಿಫೈನ್ಡ್ ಮಾಡ್ತಾ ಇದ್ದಾರೆ. 55% ಫಾಸ್ಫರಸ್ ಅಲ್ಲ ಇದಕ್ಕೆ, ಅದರಲ್ಲಿ ಇದಿದೆ, P ಇದೆ, ಮೆಗ್ನೇಷಿಯಮ್ ಇದೆ, ಸಲ್ಫರ್ ಇದೆ. ತುಂಬ ಪ್ರಚಾರ ಆಗ್ತದೆ, ಅದಕ್ಕೆ 4 ರೂಪಾಯಿ, ಇದಕ್ಕೆ 16 ರೂಪಾಯಿ ಕೊಡಬೇಕು, 20 ರೂಪಾಯಿ ಕೊಡಬೇಕು, 5 ರೂಪಾಯಿಗೆ ನಿಮಗೆ ಸುಲಭದಲ್ಲಿ ಸಿಗ್ತದೆ ಅಂತ. ಯಾರತ್ತಾದರೂ ಸಾಧ್ಯ ಆದರೆ ನಾನನ್ನು ಹೇಳಿದ್ದು ನಂಬಬೇಡಿ, ಒಂದು ಸಣ್ಣ ಸ್ಯಾಂಪಲ್ ತಗೊಂಡೋಗಿ ನಮ್ಮ ಸಾಯಿಲ್ ಟೆಸ್ಟಿಂಗ್ ಲ್ಯಾಬಲ್ಲಿ ತಗೊಂಡೋಗಿ ಅದನ್ನು ನೋಡಿಬಿಡಿ. ಯಾವುದೇ ಡೋಲೋಮೈಟ್ ಅಂತ ಹೇಳುವಂಥದ್ದು, ಸುಣ್ಣದ ಪುಡಿ ಹೇಳುವಂಥದ್ದು ಯಾವುದು ಸಹ ನನಗೆ ಮೋಸ ಅಂತೇಳಿ, ಮೋಸ ಇಲ್ಲ ಅಂತ ಹೇಳಲಿಕ್ಕೆ ಯಾವುದೇ ಧೈರ್ಯ ಇಲ್ಲ. ಈಗ ಇದನ್ನು ನೋಡಿಕೊಂಡು ಈಗ ಕ್ಯಾಂಪದ ಸಹ ಅವರು ಹರಳು ರೂಪದ ಡೋಲೋಮೈಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆರಂಭದಲ್ಲಿ ನಮ್ಮ ಸ್ನೇಹಿತರೇ ಒಬ್ಬರು 10-12 ವರ್ಷದ ಹಿಂದೆ ಅದನ್ನು ಬೆಂಗಳೂರಲ್ಲಿ ಆರಂಭ ಮಾಡಿದರು. ಅವರಿಗೆ ಸಿಕ್ಕಾಪಟ್ಟೆ ಪ್ರಚಾರ ಇದೆ, ಅದರಲ್ಲಿ 2 ನಮೂನೆ ಬರ್ತದೆ, ಒಂದು ಪೌಡ್ರು ಮತ್ತು ಪುಡಿ ಒಟ್ಟಿಗೆ ಮಿಕ್ಸ್ ಆಗಿ ಬರುವಂಥದ್ದು. ಅವರು ಹೇಳುವಂಥದ್ದು ದಾಟಿ ಪುನಃ ಹಾಕ್ತಾರೆ, ಅದು ಹರಳು ಕರಗುವುದಿಲ್ಲ ಅಂತೇಳಿ. ಅದು ಆ್ಯಕ್ಚುಲಿ ಮಾಡಿದ್ದೇ ಕರಗಬಾರ್ದು ಅಂತೇಳಿ ಮಾಡಿದ್ದು. ಯಾಕೆಂತ ಕೇಳಿದರೆ, ನೀವು ಸುಣ್ಣವನ್ನು ಯಾವುದೇ ವಿಷಯವನ್ನು ಹೈಗೆ ಹಾಕಿದ ತಕ್ಷಣ, ಒಂದು ಮರಕ್ಕೆ ಒಂದು ಅರ್ಧ kg ಹಾಕಿದರೆ ಏನಾಗ್ತದೆ ಅಂತ ಕೇಳಿದರೆ pH ಸಡನ್ ಏರ್ತದೆ, ಒಂದೇ ಸಡನ್ನು. ಈಗ ಶುಗರ್ ಕಂಪ್ಲೇಂಟ್ ಇದ್ದವನಿಗೆ ಐಸ್ ಕ್ರೀಮ್ ತಿಂದರೆ ಏನಾಗ್ತದೆ ಅಂತೇಳಿ, ಸ್ವಲ್ಪ ಅಲ್ಲ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಹೈ ಲೆವೆಲ್ನಲ್ಲಿ ಏರಿದಾಗ, pH ಏರಿದಾಗ ನೀವು ಏನು ಗೊಬ್ಬರ ಕೊಡ್ತೀರಿ ಅದು ಎಲ್ಲ ವೇಸ್ಟ್. ನಾನು ಆಗ ಹೇಳಿದೆ, 5ವರೆಗಿಂತ ಕೆಳಗೆ pH ಇದ್ದರೆ ಯಾವುದೇ ಗೊಬ್ಬರವನ್ನು ಮರಗಳು ತೆಗೊಳ್ಳಿಕ್ಕೆ ಆಗುವುದಿಲ್ಲ. ಇದೇ ರೀತಿ 7ರಿಂದ ಮೇಲೆ pH ಏರಿದರೆ 1 ವಾರದಲ್ಲಿ ನಾವು ಕೊಡುವ ಯಾವುದೇ ರಾಸಾಯನಿಕ ಗೊಬ್ಬರ ಇರೋದು 1 ವಾರದ ವ್ಯಾಲಿಡಿಟಿ. ಅದಕ್ಕೆ ಸ್ವಲ್ಪ ಸುಫಲದಲ್ಲಿ 1 ತಿಂಗಳವರೆಗಿದೆ, ಕಾಂಪ್ಲೆಕ್ಸ್ ಗೊಬ್ಬರದಲ್ಲಿ ಸುಫಲ ಮಾತ್ರ ಅಲ್ಲ. ಅಂಥದ್ದು ತಗೊಂಡಾಗ ನಾವು ಹಾಕಿದಾಗ ಈ pH ಏರಿದಾಗ ನಾವು ಗೊಬ್ಬರ ಕೊಟ್ಟೆವು, ಎಂತಾಗ್ತದೆ ಅದರಲ್ಲಿ? ಅದಕ್ಕೆ ಬೇಕಾಗಿ ಹೇಳ್ತಾರೆ 20 ದಿವಸ 25 ದಿವಸ ನಂತರ ಸುಣ್ಣ ಕೊಟ್ಟು ಕೊಡಿ ಅಂತೇಳಿ. ಇದರದ್ದು ಅಡ್ವಾಂಟೇಜ್ ಈ ಹರಳು ರೂಪದ್ದು ಅಂತ ಕೇಳಿದರೆ ಅದರಲ್ಲಿ 50% ಇದರಲ್ಲಿ ಬರ್ತದೆ, ಯಾವುದು ಪೌಡ್ರ್ ಬರ್ತದೆ. ಅದು ತಕ್ಷಣವಾಗಿ ನಿಮಗೆ ಕೊಟ್ಟ ಕೂಡಲೇ ಬರೀ 50%. ನಾವು ಹಾಕಬೇಕಾದದ್ದು 100 ಗ್ರಾಮ್ ಒಂದು ಮರಕ್ಕೆ, 100 ಗ್ರಾಮ್ ಕೊಟ್ಟಾಗ ಒಂದು 25ರಿಂದ 30-40 ಗ್ರಾಮ್ ಇಮಿಡಿಯೇಟ್ ಆಗಿ ಬರ್ತದೆ. pH 6 ಇದ್ದದ್ದು ಸಣ್ಣಕ್ಕೆ ಒಂದು ಅರ್ಧ pH ಇರ್ತದೆ, 5 ಇದ್ದದ್ದು 5ವರೆಗೂ ಆಗೋದಿಲ್ಲ ಅದು. ಅಂಥ ಸಮಯದಲ್ಲಿ ನಮಗೆ ಅದು ಗೊಬ್ಬರದ ಒಟ್ಟಿಗೆ, ಈ ಡೋಲೋಮೈಟ್ನ ಒಟ್ಟಿಗೆ ಸಹ ಗೊಬ್ಬರ ಹಾಕಲಿಕ್ಕೆ ಆಗ್ತದೆ. ಅದಕ್ಕೆ ಬೇಕಾಗಿ ಅದನ್ನು ಅವರು ಡಿಸೈನ್ ಮಾಡಿ ಅದು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಈಗ ಅವರು ಒಬ್ಬರೇ ಅಲ್ಲ, ಸಾಕಷ್ಟು, ನೀವು ಅಡಿಕೆ ಪತ್ರಿಕೆ ಗಮನಿಸ್ತಾ ಇದ್ದರೆ ಸಾಕಷ್ಟು ಕಂಪನಿಗಳಿವೆ. ನಮ್ಮ ಇಂದ್ರಲ್ಲಿ ಹೋಗಿ ನೋಡಿ ಹತ್ತಿರದಲ್ಲಿ, ಅವರು 4-5 ಕಂಪನಿದು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ರು ಕಳೆದ ವರ್ಷ, ನಮಗೆ ಸಾಕಾಯಿತು ಮಾರ್ರೆ, ಎಲ್ಲರೂ ಬಂದು ಇದನ್ನೇ ಕೊಡ್ತಾ ಇದ್ದಾರೆ ಡೋಲೋಮೈಟನ್ನು, ಇದೆ ಗ್ರ್ಯಾನ್ಯುಲರ್ ಡೋಲೋಮೈಟ್ ಹೇಗೆ ಅಂತೇಳಿ. ಅದೇ ರೀತಿ ಎಲ್ರಿಗೂ ಆಗಿದೆ. ಯಾಕೆಂತ ಕೇಳಿದರೆ ಇದು ತೀರಾ ಅವಶ್ಯಕತೆ. ನಮ್ಮ ಮಣ್ಣಿನ ಗುಣಮಟ್ಟ pH ತುಂಬ ಕಡಿಮೆ ಆಗ್ತಾ ಇದೆ. ಇನ್ನೊಂದು 2 ವಿಷಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ, ಮತ್ತು ಬೇಗ ಪ್ರಶ್ನೆ ಇರುವ. ಮತ್ತೊಂದು ನಾವು ಸೋಲ್ತಾ ಇರೋದು ನಮ್ಮ ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಗೊಬ್ಬರದ ತುಂಬ ಕಡಿಮೆ ಉಂಟು ನಮ್ಮ ಇದರಲ್ಲಿ. ಯಾಕೆಂತ ಕೇಳಿದರೆ ಒಂದು ಅಡಿಕೆ ಮರಕ್ಕೆ ಒಂದು 2ರಿಂದ 5% ನೀವು ಮಣ್ಣು ಟೆಸ್ಟ್ ಯಾರಾದರೂ ಮಾಡಿಸಿದರೆ ನಿಮಗೆ ಕಾಣ್ತದೆ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಎಷ್ಟಿದೆ ಅಂತೇಳಿ. ಮಿನಿಮಮ್ 2 ಬೇಕು, ಒಂದಾದರೂ ಬೇಕು, 2 ಇದ್ದರೆ ಒಳ್ಳೆಯದು. ಯಾಕಂದರೆ 2% ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳಿದರೆ ಆರ್ಗ್ಯಾನಿಕ್ ಮ್ಯಾಟ್ರಿನ ಅಂದರೆ ಕಳಿತ ಹ್ಯೂಮಸಿನ ಅಂಶ ಅದರಲ್ಲಿ 4 ಇರ್ತದೆ. ಇದರ ಸರಿ ಡಬಲ್ ಅಂತೇಳಿ ಒಂದು ಲೆಕ್ಕಾಚಾರ ಅದು.
ಅಷ್ಟು ಇದ್ದಾಗ ಮಾತ್ರ ನಮಗೆ ಈ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಮರದ ಬೇರಿನ ಸುತ್ತಲೂ ಅತ್ಯಂತ ಚೆನ್ನಾಗಿರ್ತದೆ. ನೀರು ಬಸಿದು ಹೋಗಬೇಕು, ಹೆಚ್ಚು ನೀರು ಇರಬಾರ್ದು, ಹೆಚ್ಚು ನೀರು ಒತ್ತಾಯ ಸಹ ಇರಬಾರ್ದು. ಅಂಥ ಸಮಸ್ಯೆಗಳಿದ್ದಾಗ ಅದು ಮೈಕ್ರೋಬಿಯಲ್ ಪಾಪ್ಯುಲೇಷನ್ ತುಂಬ ಕಡಿಮೆ ಇರ್ತದೆ ಈ ನೀರು ಒತ್ತಾಯ ಮತ್ತು pH ಇದ್ದಾಗ, ಅಥವಾ ನೀರು ಜಾಸ್ತಿ ಆದಾಗಲೂ ಸಹ. ಅಂಥ ಸಮಸ್ಯೆ ಇದ್ದಾಗ ಇದನ್ನು ನಾವು ತುಂಬ ಜಾಗ್ರತೆ ಬೇಕು. ಆ 5% 4% ಆರ್ಗ್ಯಾನಿಕ್ ಮ್ಯಾಟ್ರ್ ಇದ್ದಾಗ ನಮ್ಮ ಮೈಕ್ರೋಬಿಯಲ್ ಪಾಪ್ಯುಲೇಷನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ. ಯಾಕೆಂತ ಕೇಳಿದ್ರೆ, ನಾನು ಅದನ್ನು ಇನ್ನು ಮುಂದಿನ ಪತ್ರಿಕೆಯಲ್ಲಿ ಹಾಕ್ತೇನೆ. ನಮ್ಮ ಈಗ ಇಲ್ಲಿ ನೆಟ್ವರ್ಕ್ ಇಲ್ಲ ಅಂತೇಳಿ ಪರದಾಡುವವರು ಎಷ್ಟು ಜನ ಸಹ ಇದ್ದಾರೆ. ನೀವು ಯಾವತ್ತು ನೋಡಿದರೂ ಸಹ ಮೇಲ್ಮಣ್ಣಿನ ಒಂದು ಅರ್ಧ ಅಡಿಯ ಮಣ್ಣಲ್ಲಿ ಒಂದು ಮರದ ಬೇರಿನಲ್ಲಿರುವಂಥ ಮೈಕೋರೈಸಾ ಅಂತೇಳಿ ಒಂದು ಫಂಗಸ್ ಇದೆ. ಮೈಕೋರೈಸಾ ಅಂತ ಕೇಳಿದರೆ ಬೇರಿನ ಶಿಲೀಂಧ್ರ ಅಷ್ಟೇ ಕನ್ನಡದಲ್ಲಿ ನಾವು ಹೇಳೋದಿದ್ರೆ. ಅದರ ತಲೆ ನಮ್ಮ ಗಾಳಿಪಟದಾಗೆ ಸ್ವಲ್ಪ ಉದ್ದ ಇರ್ತದೆ. ಬೀಲ ಎಷ್ಟು ಉದ್ದ ಸಹ ಬರ್ತದೆ. ಒಂದು ದಿವಸದಲ್ಲಿ 1 ಕಿಲೋಮೀಟರ್ವರೆಗೆ ಅದು ಬೆಳೀತದೆ ಅಂತೇಳಿ ಒಂದು ಅರ್ಥ ಕೊಡ್ತಾರೆ ಅವರು. ಯಾಕೆಂತ ಕೇಳಿದರೆ ಈ ಮೈಕೋರೈಸಾ ಫಂಗಸ್ ಅದು ಒಂದು ಹೇಳುವಂಥದ್ದು ತುಂಬ ಉಂಟು. ಬೇರೆ ಬೇರೆ ಸೂಕ್ಷ್ಮಾಣುಜೀವಿಗಳು ಹೆಚ್ಚು ನಾನು ವಿವರ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂತ ಕೇಳಿದರೆ ಮುಂದಿನ ಸಂಚಿಕೆಯಲ್ಲಿ ನಾನು ಬರಿತಾ ಇದ್ದೇನೆ ಅದನ್ನು. ಅದು ಬಲೂನ್ನಾಗೆ ಒಳಗಿರ್ತದೆ, ಗಾಳಿಪಟದಾಗೆ ಬೆಲೂನ್ ಸ್ವಲ್ಪ ಉಬ್ಬಿದ ಬೇರಿನ ಸೂಕ್ಷ್ಮ ಕಣಗಳಲ್ಲಿ, ಬೇರಿನಲ್ಲೂ ಅಲ್ಲ ಬೇರಿನ ತಂತುಗಳಿರುತ್ತದೆ ಅದು. ಸೊ ಬಾಲ ಉದ್ದ ಇರ್ತದೆ. ಅದಕ್ಕೆ ಇನ್ನೊಂದು ಅದೇ ಮೈಕ್ರೋರೈಸದ ಇನ್ನೊಂದು ಶಿಲೀಂಧ್ರದ ಬಾಲ ಸಹ ಒಟ್ಟಿಗೆ ಜೊತೆ ಆಗ್ತದೆ. ಅದು ಇನ್ನೊಂದು ಬೇರಿಗೆ ಸಿಗ್ತದೆ. ಹಾಗೆಂತ ಹೇಳಿ ಇಡೀ ನಮ್ಮ ಮಣ್ಣಿನ ಭೂಮಿಯಲ್ಲಿ ಇಡೀ ಅದೊಂದು ನೆಟ್ವರ್ಕ್, ನಮ್ಮ ಹೊರಗಿನ ನೆಟ್ವರ್ಕ್ ಸಿಗ್ನಲಿಗೆ, ನಮ್ಮ ಸಂವಹನಕ್ಕೆ ಏನು ಬೇಕು ಸಿಗ್ನಲ್, ಅದೇ ರೀತಿ ಈ ಪೋಷಕಾಂಶಗಳನ್ನು ನೀರಿನಲ್ಲಿ ತಗೊಳ್ಳಿಕ್ಕೆ ಈ ಸೂಕ್ಷ್ಮಾಣುಜೀವಿಗಳ ಪಾತ್ರ ಅತಿ ಅಗತ್ಯ. ನಾವು ಎಲ್ಲರೂ ಮರೆತು ಬಿಡ್ತಾ ಇದ್ದೇವೆ. ಅದನ್ನು ಯಾವತ್ತು ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಒಳ್ಳೆದಿರ್ತದೋ, ರೈಸೋಬಿಯಂ ಇದ್ದರೆ 1 ಎಕರೆಗೆ ಒಂದು ತಿಂಗಳಲ್ಲಿ ಅಥವಾ 2 ತಿಂಗಳ ಬರೀ ನಾನು ಹೇಳ್ತೇನೆ, ಅಲಸಂಡೆ, ಉದ್ದ, ಹೆಸರು ನಮ್ಮಲ್ಲಿ ಮೊದಲಿನ ಅಭ್ಯಾಸ ಇತ್ತು ಗದ್ದೆ ಬೇಸಾಯ ಇರುವಾಗ. 2 ತಿಂಗಳಲ್ಲಿ 2 ಬ್ಯಾಗು ಯೂರಿಯಾದಷ್ಟು ಕೆಲಸವನ್ನು 1 ಎಕರೆಯಲ್ಲಿ ಅದು ಕೊಡ್ತದೆ. ಅದಕ್ಕಿಂತ ಹೆಚ್ಚಿಗೆ ಸುಮಾರು 40 ಕ್ವಿಂಟಾಲು ಆರ್ಗ್ಯಾನಿಕ್ ಮ್ಯಾಟರ್ ಅದು ಕೊಡ್ತಾ ಇತ್ತು. ಅಂಥದ್ದು ನಾವು ಮರೆತು ಬಿಟ್ಟಿದ್ದೇವೆ. ಹೊರಗಿನಿಂದಾದರೂ ತರುವ ಅಥವಾ ನಮ್ಮ ತೋಟದ ಒಳಗಿನ ತ್ಯಾಜ್ಯಗಳನ್ನು, ಅಡಿಕೆ ಸಿಪ್ಪೆ, ಅಡಿಕೆ ಸೋಗೆ, ತೆಂಗಿನ ಸಿಪ್ಪೆ, ಉಳಿದದ್ದು ಯಾವುದೆಲ್ಲ ಬಜಾವಿರ್ಬೋದು, ನಿಮ್ಮ ಕೊಕ್ಕೋದು, ಅದು ಬಾಳೆದು ಎಲ್ಲವನ್ನು ಸರಿಯಾಗಿ ಕಾಂಪೋಸ್ಟ್ ಮಾಡಿ ಅದನ್ನು ಕೂಡ ಬುಡಕ್ಕೆ ಹಾಕಿ ಆರ್ಗ್ಯಾನಿಕ್ ಮ್ಯಾಟ್ರನ್ನು ಹೆಚ್ಚಿಗೆ ಮಾಡಿದರೆ ನಿಮಗೆ ಇಷ್ಟೊಂದು. ಯಾಕೆಂತ ಕೇಳಿದರೆ ಈ ರೋಗ ಕಂಟ್ರೋಲ್ ಮಾಡುವುದು ಎಷ್ಟು ಮುಖ್ಯವೋ, ರೋಗ ನಿರೋಧಕತೆ ಹೆಚ್ಚು ಮಾಡುವುದು ಅದಕ್ಕಿಂತ ಹೆಚ್ಚಿನ ಅಗತ್ಯ ಉಂಟು. ಯಾವತ್ತೂ ನೀವು ಡಾಕ್ಟ್ರ್ ಹತ್ರ ಕೇಳಿದರೆ ಐಸಿನಲ್ಲಿ ಕೆಳದಲ್ಲಿ ಕೂತು ಜ್ವರದಲ್ಲಿ ಮದ್ದು ತಗೊಂಡ್ರೆ ಪ್ರಯೋಜನ ಇಲ್ಲ. ತಂಪಲ್ಲಿದ್ದರೂ ಯಾವತ್ತಾದರೂ, ಅದು ಒಂದು ಉದಾಹರಣೆ ನಾನು ಮಾತ್ರ ಹೇಳುವಂಥದ್ದು. ಅದಕ್ಕೆ ಬೇಕಾಗುವಂಥ ಕೆಲಸ ನಾವು ಮಾಡಿದರೆ ಮಾತ್ರ ನಮ್ಮ ಕೃಷಿ ಉಳಿತದೆ. ಇಲ್ಲದಿದ್ದರೆ ಸತೀಶಂದ್ರು ಮೊನ್ನೆ ಹೇಳಿದಾಗೆ 2 ವರ್ಷದಲ್ಲಿ ಅಡಿಕೆ ಕೃಷಿ ಉಳಿಬಹುದಾ ಅಂತ ಹೇಳುವಂಥ ಒಂದು ಭಯಾನಕ ತೂಗು ಕತ್ತಿ ನಮ್ಮ ಎದುರಿಗಿದೆ.